ಕೋಲಾರದ ಬಂಗಾರಪೇಟೆಯಲ್ಲಿ ಖಾಸಗಿ ಒಡೆತನದ ಗಾಲ್ಫ್ ಸಂಸ್ಥೆಗೆ ಸರ್ಕಾರದ 54 ಎಕರೆ ಜಮೀನು ಮಂಜೂರು ಮಾಡಲು ಯತ್ನಿಸಲಾಗುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಈ ರೀತಿಯಾಗಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆರೋಪಿಸಿದ್ದಾರೆ. ಒಗ್ಗಯ್ಯನ ದಿನ್ನೆ ಸರ್ವೆ ನಂಬರ್ 12345 ಅಲ್ಲಿನ 54 ಎಕರೆ ಸರ್ಕಾರಿ ಒಡೆತನದ ಗೋಮಾಳ ಜಮೀನು ಕಬಳಿಕೆ ಆಗಿದೆ ಅಂತೇಳಿ ಆರೋಪಿಸಿದ್ದಾರೆ. ಜಮೀನು ಒತ್ತುವರಿಯಾಗಿದ್ದರೂ ಇದುವರೆಗೂ ಕೂಡ ತೆರವು ಮಾಡಿಲ್ಲ. ಆದರೆ ಸರ್ಕಾರಿ ಶುಲ್ಕ ಪಾವತಿಸಿ ಜಮೀನು ಮಂಜೂರು ಮಾಡುವ ಕೆಲಸ ಆಗುತ್ತಿದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಧಾರವಾಡ ಕಾರಾಗೃಹದಲ್ಲಿ 6 ತಿಂಗಳ ಕಾಲ ಜೈಲುವಾಸ ಅನುಭವಿಸಿದ್ದ A9 ಧನರಾಜ್ ರಿಲೀಸ್ ಆಗಿದ್ದಾನೆ. ಜೈಲಿನಿಂದ ಹೊರಗಡೆ ಬಂದ ಆರೋಪಿಯನ್ನ ಬರಮಾಡಿಕೊಳ್ಳಲು ಕೂಡ ಯಾರು ಬಾರದ ಕಾರಣ ಏಕಾಂಗಿಯಾಗಿ ಹೋಗಿದ್ದಾನೆ. ಜೈಲಿನಿಂದ ಮುಖ್ಯ ರಸ್ತೆವರೆಗೂ ಕೂಡ ಕಾಲ್ನಡಿಗೆ ಮೂಲಕ ಹೋದ ಧನರಾಜ್ ಬಳಿಕ ಸಂಬಂಧಿಕರ ಕಾರಿನಲ್ಲಿ ಮನೆಗೆ ಹೋಗಿದ್ದಾನೆ ಎನ್ನಲಾಗಿದೆ. ಧನರಾಜ್ ದರ್ಶನ್ ಸಾಕು ನಾಯಿಗಳನ್ನು ನೋಡಿಕೊಳ್ತಾ ಇದ್ದ. ರೇಣುಕಾಸ್ವಾಮಿ ಮೇಲೆ ಎಲೆಕ್ಟ್ರಿಕ್ ಮೆಗ್ಗರ್ನಿಂದ ಶಾಕ್ ಕೊಟ್ಟ ಆರೋಪ ಈತನ ಮೇಲಿದೆ. ರಾಜಾತಿಥ್ಯದ ಕೇಸ್ ಬಳಿಕ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಧನರಾಜ್ ಕೂಡ ಧಾರವಾಡಕ್ಕೆ ಶಿಫ್ಟ್ ಆಗಿದೆ. ಆಗಸ್ಟ್ 29ರಂದು ಧಾರವಾಡದ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದ ಧನರಾಜ್ ನಿನ್ನೆ ರಿಲೀಸ್ ಆಗಿದ್ದಾನೆ. ಇನ್ನು ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿದ್ದ A10 ವಿನಯ್ಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ವಿನಯ್ ಬೆಂಗಳೂರಿನ RR ನಗರದಲ್ಲಿರುವ ಸ್ಟೋನಿ ಬ್ರೂಕ್ ಹೋಟೆಲ್ ಮಾಲೀಕ ಜಾಮೀನು ಪತ್ರ ಸಿಕ್ಕ ಬಳಿಕ ಬಿಡುಗಡೆ ಪ್ರಕ್ರಿಯೆಯನ್ನು ಮುಗಿಸಿ ರಿಲೀಸ್ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಸೆಲೆಬ್ರೇಷನ್ ಜೋರಾಗಿದೆ. ಶಿವಾಜಿನಗರದ ಸೇಂಟ್ ಮೇರಿ ಬೆಸಿಲಿಕಾ ಚರ್ಚ್ನಲ್ಲಿ ಸಂಭ್ರಮ ಕಳೆಗಟ್ಟಿದೆ. ವಿದ್ಯುತ್ ದೀಪ ಅಲಂಕಾರದಿಂದ ಚರ್ಚ್ ಮದುಮಗಳಂತೆ ಕಂಗೊಳಿಸ್ತಾ ಇದೆ. ಚರ್ಚ್ ಮುಂದೆ ಜನರು ಸಾಂತಾ ಕ್ಲಾಸ್ ಟೋಪಿ ಧರಿಸಿಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಮಧ್ಯರಾತ್ರಿಯಿಂದಲೇ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಇವತ್ತು 20,000ಕ್ಕೂ ಹೆಚ್ಚು ಜನ ಆಗಮಿಸುವ ನಿರೀಕ್ಷೆ ಇದೆ. ಚರ್ಚ್ಗೆ ಸಂಪರ್ಕಿಸುವ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಿದ್ದಾರೆ. ಜನರನ್ನು ನಿಭಾಯಿಸಲು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ ಶೂ ಚಪ್ಪಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಒಂದೇ ಏರಿಯಾದ 2-3 ಮನೆಗಳಲ್ಲಿ ಶೂ ಮತ್ತು ಚಪ್ಪಲಿ ಕಳ್ಳತನವಾಗಿದೆ. ಇದೇ ತಿಂಗಳ 22 ಹಾಗೂ 23ರ ಮಧ್ಯರಾತ್ರಿ ಪವನ್ ಹಾಗೂ ನರಸಿಂಹಮೂರ್ತಿ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿದೆ. ಕಳ್ಳರು ಕಾಂಪೌಂಡ್ ಹಾರಿ ಕಳ್ಳತನ ಮಾಡಿ ಚೀಲದಲ್ಲಿ ಚಪ್ಪಲಿ ತುಂಬಿಕೊಂಡು ಹೋಗುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಘಟನೆಯಿಂದ ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮಾಲಾಧಾರಿಗಳ ಚಿಕಿತ್ಸೆ ಬಗ್ಗೆ ಕಿಮ್ಸ್ ನಿರ್ದೇಶಕ SF ಕಮ್ಮಾರ ಮಾಹಿತಿಯನ್ನು ನೀಡಿದರು. 9 ಮಂದಿ ಮಾಲಾಧಾರಿಗಳಿಗೆ ಸಕಲ ವೈದ್ಯಕೀಯ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಬರ್ನಿಂಗ್ ಪ್ರಮಾಣ ಜಾಸ್ತಿಯಾಗಿರೋದ್ರಿಂದ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿದರು. ಬಳಿಕ ತಂದೆ ಮಗನ ಪುನರ್ಮಿಲನ ಆಗಿದೆ. ಭೋಜ ಪೂಜಾರಿ ಎನ್ನುವರು 28 ವರ್ಷದ ಹಿಂದೆ ಮುನಿಸಿಕೊಂಡು ಮನೆ ಬಿಟ್ಟು ಹೋಗಿದ್ರು. ಬಳಿಕ ಕುಟುಂಬಸ್ಥರು ಸಾಕಷ್ಟು ಹುಡುಕಾಡಿದ್ರು ಕೂಡ ವಿವಿಧ ದೇವರ ಮೊರೆ ಹೋಗಿದ್ರು ಕೂಡ ಕೊನೆಯದಾಗಿ ತಾನೇ ಸೇವೆ ಸಲ್ಲಿಸುವ ಬ್ರಹ್ಮ ಬೈದರ್ಕಳರ ಮುಂದೆ ಅಳಲನ್ನು ತುಡ್ಕೊಂಡಿದ್ರು. ಅದಕ್ಕೆ ವರ್ಷದೊಳಗೆ ಮಗ ಮರಳಿ ಬರುವ ಅಂಥೇಳಿ ದೈವ ಅಭಯವನ್ನು ಕೂಡ ಕೊಟ್ಟಿತ್ತು. ಅಭಯ ದೊರಕಿದ ಕೆಲವೇ ತಿಂಗಳಲ್ಲಿ ಮಗ ಮನೆಗೆ ವಾಪಸ್ ಆಗಿದ್ದಾರೆ. ಇವರೇ ಬುದ್ಧಿ ಕೊಡ್ತು. ಅವ್ರಿಗೊಂದು ವಿಶ್ವಾಸ ಇತ್ತು ಬರ್ತಾನೆ ಅಂತ ಹೇಳಿದ್ರೆ ಸುಖ ಅಂತ ಗೊತ್ತುಂಟು. ಬೈದರ್ ಕಳ್ಳ ಹತ್ರ ಕಟ್ಟೆ ನೇಮದಲ್ಲಿ ಕೇಳುವಾಗ ಮೊದಲೊಂದ್ಸಲ ತೊಳಬಾರ ಸೂಚಿದೆ ಅವನಿಗೆ ಸಣ್ಣದಿರುವಾಗ. ಯಾವ ಮತ್ತೆ ಇದ್ರ ಬಗ್ಗೆ ಇದೆಯಲ್ಲ ಪೂಜೆ ಮತ ಇವರೇ ಬುದ್ಧಿ ಕೊಡ್ತು. ಅವ್ರಿಗೊಂದು ವಿಶ್ವಾಸ ಇತ್ತು ಬರ್ತಾನೆ. 25 ವರ್ಷಗಳ ಬಳಿಕ ತಾಯಿ ಮರಳಿ ಬಂದಿರೋದನ್ನು ನೋಡಿ ಮಗಳು ಏರ್ಪೋರ್ಟ್ನಲ್ಲೇ ತಾಯಿಯನ್ನು ಬಿಗಿದಪ್ಪಿ ಕಣ್ಣೀರು ಹಾಕಿದ್ದಾರೆ. ಇಂಥ ತಾಯಿ ಮಕ್ಕಳ ಬಾಂಧವ್ಯಕ್ಕೆ ಕೆಂಪೇಗೌಡ ಏರ್ಪೋರ್ಟ್ ಸಾಕ್ಷಿಯಾಗಿದೆ. ಸಾಕವ್ವ ಎನ್ನುವರು 25 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರು. ಇಷ್ಟು ವರ್ಷ ಹಿಮಾಚಲ ಪ್ರದೇಶದಲ್ಲಿದ್ದರು. ಕರ್ನಾಟಕ ಮೂಲದ IPS ಅಧಿಕಾರಿ ಸಾಕವ್ವನನ್ನು ಪತ್ತೆ ಹಚ್ಚಿ ಕರೆ ತಂದಿದ್ರು. ಆಕೆಯ ಫೋಟೋ ವಿಳಾಸ ಸಮಾಜ ಕಲ್ಯಾಣ ಇಲಾಖೆ ಗಮನಕ್ಕೆ ತಂದಿದ್ರು. ಬನ್ನಿ ಬನ್ನಿ ಈ ಜಾಗ ಬಿಡಿ. ಸರ್ ಸ್ವಲ್ಪ ಹೋಗಿ ಸರ್.
ಬೆಂಗಳೂರಿನ ನವರತ್ನ ಅಗ್ರಹಾರದಲ್ಲಿ IPL ಮಾದರಿಯಲ್ಲೇ NPL ಕ್ರಿಕೆಟ್ ಆಟಗಾರರನ್ನ ಹರಾಜು ಮಾಡಲಾಗಿದೆ. ಒಂದೇ ಊರಿನ 150ಕ್ಕೂ ಹೆಚ್ಚು ಕ್ರಿಕೆಟ್ ಆಟಗಾರರನ್ನ ಹರಾಜಿನಲ್ಲಿ ಖರೀದಿಸಲಾಯಿತು. ಗ್ರಾಮೀಣ NPL ಟೂರ್ನಮೆಂಟ್ನಲ್ಲಿ 6 ತಂಡಗಳು ಭಾಗವಹಿಸಲಿವೆ. ಈ 6 ತಂಡದ ಮಾಲೀಕರು ಮತ್ತು ತಂಡದ ಆರ್ಗನೈಸರು ಮತ್ತು ತಂಡದ ಕ್ಯಾಪ್ಟನ್ನು ಸೇರಿ ಈ ಆಟಗಾರರನ್ನ ಹರಾಜು ಪ್ರಕ್ರಿಯೆಯಲ್ಲಿ ಅವರು ಕೊಂಡ್ಕೊತಾರೆ. ಹರಾಜು ಪ್ರಕ್ರಿಯೆಯಲ್ಲಿ 1 ಲಕ್ಷ ರೂಪಾಯಿ ಮೊತ್ತ ಒಂದು ತಂಡಕ್ಕೆ ನಿಗದಿಪಡಿಸಿದ್ದು. ಆ 1 ಲಕ್ಷ ಮೊತ್ತದಲ್ಲಿ ಅವರು 15 ಜನ ಆಟಗಾರರನ್ನ ಅವರು ಹರಾಜು ಪ್ರಕ್ರಿಯೆಯಲ್ಲಿ ತಗೊಬೇಕು. ಬಸವೇಶ್ವರ ಸ್ವಾಮಿ ಪೂಜೆ ಮಾಡಲು ಅವಕಾಶ ನೀಡಬೇಕು ಅಂತೇಳಿ ಅರ್ಚಕ ಕುಟುಂಬಸ್ಥರು ಧರಣಿ ಮಾಡ್ತಿದ್ದಾರೆ. ಚನ್ನರಾಯಪಟ್ಟಣದ ಕಬಳಿ ಬಸವೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಅರ್ಚಕರ ಕುಟುಂಬ ಧರಣಿಗೆ ಕುಳಿತಿದ್ದಾರೆ. ಹಲವು ವರ್ಷಗಳಿಂದ ವೀರಶೈವ ಪದ್ಧತಿಯಂತೆ ವಂಶ ಪಾರಂಪರ್ಯವಾಗಿ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ದೇವಾಲಯದ ಆಸ್ತಿ ನಮ್ಮದು ಎಂದು ವಾದ ಮಾಡ್ತಾ ಇದ್ದೇವೆ. ಆದರೆ ಆದಿಚುಂಚನಗಿರಿ ಮಠದವರು ದೇವಾಲಯಕ್ಕೆ ಬೀಗ ಹಾಕೊಂಡು ಹೋಗಿದ್ದಾರೆ. ಪೂಜೆಗೆ ಅವಕಾಶ ನೀಡ್ತಾ ಇಲ್ಲ ಅಂತೇಳಿ ಆರೋಪ ಮಾಡಿದ್ದಾರೆ. ಹೈಕೋರ್ಟ್ ನಮ್ಮ ಪರ ಆದೇಶ ನೀಡಿದ್ರು ನಮಗೆ ರಕ್ಷಣೆ ಇಲ್ಲ ಅಂತೇಳಿ ಅರ್ಚಕ ರೇಣುಗಾರಾಧ್ಯ ಆರೋಪಿಸಿದ್ದಾರೆ. ಧಿಕ್ಕರಿಸಿ ಈ ದೇವಸ್ಥಾನದ ಮುಂಭಾಗ ಬೀಗ ಹಾಕಿ ನಮ್ಮನ್ನು ಹೊರಗಡೆಗೆ ಕೂರಿಸಿದ್ದಾರೆ. ಹಂಗಾಗಿ ನಮಗೆ ಪರಂಪರೆ ಪೂಜೆಯನ್ನು ನಡೆಸ್ಕೊಂಡು ಹೋಗೋ ಅಂಥದ್ದು ಮಾಡಿಕೊಡ್ಬೇಕು ಅಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಈ ಪ್ರತಿಯನ್ನು ಕೊಟ್ಟು ನಮಗೆ ರಕ್ಷಣೆ ಕೊಡಿ, ನಮಗೆ ಪೂಜೆ ಮಾಡೋಕ್ಕಂಥ ಅವಕಾಶವನ್ನು ಕೊಡಿ ಅಂತ ಹೇಳಿ ನಾನು ಅವ್ರ ಹತ್ರ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಿದ್ದೀನಿ. ಹಂಗಾದ್ರೂ ಸಹ ಅವರೇನು ಬಂದು ನಮಗೆ ಮತ್ತು ಇಲ್ಲಿ ದೇವಸ್ಥಾನದ ಪೂಜೆ ಮಾಡೋದಕ್ಕೆ ಸಾಮಗ್ರಿಗಳನ್ನು ಇಟ್ಕೊಂಡು ಮತ್ತು ನಮ್ಮ ಕುಟುಂಬ ಪರಿವಾರ ಎಲ್ಲ ಕೂತ್ಕೊಂಡು ಸೇವೆ ಮಾಡೋಕ್ಕೆ ಅಂತ ಬಂದಿದ್ದೇವೆ. ಹಂಗಾಗಿ ಮತ್ತು ಭಕ್ತರು ಕೂಡ ಬಂದಿದ್ದಾರೆ, ಹೊರಗಡೆ ಕೂತಿದ್ದಾರೆ. ಅವ್ರಿಗೂ ಅವಕಾಶ ಇಲ್ಲದಲೆ ಆಚೆ ಕಡೆ ಹೊರಗಡೆ ಹಣ್ಣುಕಾಯಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಒಳಗಡೆ ಗರ್ಭದಂಗಳ ಬೀಗವನ್ನು ತೆಗೆದಿದ್ದಾರೆ. ಆದರೆ ಗೇಟಿಗೆ ಬೀಗ ಹಾಕಿ ನಮ್ಮನ್ನು ಹೊರಕ್ಕೆ ನಿಲ್ಲಿಸಿ ಕೋರ್ಟ ಆರ್ಡ್ರನ್ನು ಧಿಕ್ಕರಿಸಿ ನಮ್ಮನ್ನು ಹೊರಕ್ಕೆ ಹಾಕಿದ್ದಾರೆ. ಇದಕ್ಕೆ ಧಿಕ್ಕರಿಸಿ ಈ ದೇವಸ್ಥಾನದ ಮುಂಭಾಗ ಬೀಗ ಹಾಕಿ ನಮ್ಮನ್ನು ಹೊರಗಡೆಗೆ ಕೂರಿಸಿದ್ದಾರೆ. ಹಂಗಾಗಿ ನಮಗೆ ಪರಂಪರೆ ಪೂಜೆಯನ್ನು ನಡೆಸ್ಕೊಂಡು ಹೋಗೋ ಅಂಥದ್ದು ಮಾಡಿಕೊಡ್ಬೇಕು ಅಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರಾದೇಶಿಕ ಕಂಪನಿಯಾಗಿ ಪ್ರಾರಂಭವಾಗಿದ್ದ ವಾಕ್ಮೇಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದೀಗ ಜಾಗತಿಕ ಮಟ್ಟದಲ್ಲಿ ತನ್ನದೇ ಛಾಪು ಮೂಡಿಸಿದೆ. ಇದೀಗ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಸಂಜು ಸ್ಯಾಮ್ಸನ್ ಆಯ್ಕೆಯಾಗಿದ್ದಾರೆ. ವಾಕ್ಮೇಟ್ ಪಾದರಕ್ಷೆಯ ನಿರ್ದೇಶಕರಾದ ರೋಷನ್ ಬ್ಯಾಸ್ಟಿಯನ್ ಸಂಜುರನ್ನು ಸ್ವಾಗತಿಸಿದರು. ವಾಕ್ಮೇಟ್ ಪಾದರಕ್ಷೆಗಳ ವಿನ್ಯಾಸ ಗ್ರಾಹಕರನ್ನು ಆಕರ್ಷಿಸುತ್ತಿದ್ದು ಉತ್ತಮ ಗುಣಮಟ್ಟವನ್ನು ಹೊಂದಿದೆ.